ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಹಬ್ಬದ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಶೇಂಗಾ ಹೋಳಿಗೆನ ಯಾವ ರೀತಿ ಸಿಂಪಲ್ಲಾಗಿ ಅಂದರೆ ಹೋಳಿಗೆನ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಈ ಒಂದು ರೆಸಿಪಿನ ನಾವು ಮಾಡ್ಕೊಳ್ಬೋದು. ಈ ಒಂದು ಸ್ಟೆಪ್ನ ಫಾಲೋ ಮಾಡೋದಾದರೆ ತುಂಬಾ ಸುಲಭವಾಗಿ ನಾವು ಶೇಂಗಾ ಹೋಳಿಗೆನ ಮಾಡ್ಕೊಳ್ಬೋದು. ಮೊದಲಿಗೆ ಶೇಂಗಾನ ನಾನಿಲ್ಲಿ ಹುರ್ಕೊಳ್ತಿದ್ದೀನಿ. ಗ್ಯಾಸ್ ಮೇಲೆ ಒಂದು ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇಲ್ಲೇನೂ ಅಳತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ಶೇಂಗಾನ ಹಾಕ್ಕೊಂಡು ಅಥವಾ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಳ್ಬೇಕು. ಕಡಲೆ ಬೀಜನ ಹುರ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂತಂದರೆ ನಾವು ಅರೆಬರೆಯಾಗಿ ಕಡಲೆ ಬೀಜ ಹುರ್ಕೊಂಡ್ರಿ ಅಂತಂದರೆ ಶೇಂಗಾ ಹೋಳಿಗೆ ಆಗಲಿ ಶೇಂಗಾ ಉಂಡೆ ಆಗಲಿ ಒಟ್ಟಲ್ಲಿ ಶೇಂಗಾ ರೆಸಿಪಿ ಕರೆಕ್ಟಾಗಿ ರುಚಿಯಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಹುರ್ಕೊಳ್ಬೇಕು. ಎಲ್ಲಿವರೆಗೂ ಅಂತಂದರೆ ಸಿಪ್ಪೆ ತನ್ನಿಂದ ತಾನೇ ಬಿಚ್ಕೊಳ್ಬೇಕು, ಆ ರೀತಿ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಸಿಪ್ಪೆ ಬಿಚ್ಕೊಳ್ಳೋವರೆಗೂ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಆಯಿತು ಅಂತಂದರೆ ಬೇಗ ಹುರಿದ್ಬಿಡುತ್ತೆ, ಒಳಗಡೆ ಹುರಿದಿರೋದಿಲ್ಲ, ಕಡಲೆ ಬೀಜ ಫ್ರೈ ಆಗಿರೋದಿಲ್ಲ. ಹಾಗಾಗಿ ಆ ರೀತಿ ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ಈ ಸೈಡಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಒಂದು ಪಾತ್ರೆಗೆ ಒಂದಿಷ್ಟು ಅಂತ ಅಳತೆ ಏನಿಲ್ಲ, 1 ಕಪ್ ಆಗುವಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಹಿಟ್ಟನ್ನು ನಾವು ಪೂರಿ ಹಿಟ್ಟಿನ ಹದದಲ್ಲಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೀರನ್ನ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವಿಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಪೂರಿ ಹಿಟ್ಟಿನ ಒಂದು ಅಳತೆಗಿಂತ ಸ್ವಲ್ಪ ಸ್ಮೂತಾಗಿದ್ದರೆ ಒಳ್ಳೆಯದು. ಅಂದರೆ ನಾವು ಹೋಳಿಗೆನ ಲಟ್ಟಿಸುವಾಗ ಕರೆಕ್ಟಾಗಿ ಸ್ಟಫಿಂಗ್ ಮಾಡಿರ್ತಕ್ಕಂಥ ಸ್ಟಫಿಂಗ್ ಜೊತೆ ಕರೆಕ್ಟಾಗಿ ನಮಗೆ ಹಿಟ್ಟು ಲಟ್ಟಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾವು ಪೂರಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡಿರ್ತೀವಿ. ಆದರೆ ಈ ಹೋಳಿಗೆ ಹಿಟ್ಟನ್ನು ನಾವು ಅದಕ್ಕಿಂತ ಒಂದು ಸ್ವಲ್ಪ ಮೆದುವಾಗಿ ನಾದ್ಕೊಳ್ಬೇಕು ಅಥವಾ ಹಿಟ್ಟನ್ನು ರೆಡಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ತೀರಾ ಗಟ್ಟಿ ಆಗಬಾರ್ದು, ಒಂದು ಸ್ವಲ್ಪ ಸ್ಮೂತಾಗಿರಬೇಕು. ಅಂದಾಗ ಹೋಳಿಗೆ ಕೂಡ ಸ್ಮೂತಾಗಿ ಬರುತ್ತೆ, ಉಬ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಹಿಟ್ಟು ರೆಡಿಯಾಗಿದೆ. ಇದು ಕೂಡ ಒಂದು 10ರಿಂದ 15 ನಿಮಿಷ ಹಿಟ್ಟು ನೆನ್ಕೊಳ್ಳಿ. ಸೈಡಲ್ಲಿ ಇಟ್ಟಿಟ್ಬಿಡೋಣ. ಇವಾಗ ನೋಡಿ, ನಾವು ಶೇಂಗಾನ ಅಥವಾ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ. ಈ ರೀತಿ ಹುರ್ಕೊಳ್ಳಿ. ನಾವು ಸಿಪ್ಪೆನ ಜಸ್ಟ್ ಈ ರೀತಿ ಮಾಡಿದರೆ ಸಿಪ್ಪೆ ತಕ್ಕೊಳ್ಬೇಕು. ಒಳಗಡೆ ಕೂಡ ಒಂದು ಬಂಗಾರದ ಕಲರ್ ಅಥವಾ ಗೋಲ್ಡನ್ ಕಲರ್ದು ಹೊಂಬಣಕ್ಕೆ ನಮಗೆ ಈ ಕಡಲೆ ಬೀಜ ತಿರುಗಿರಬೇಕು. ಅಂದಾಗ ಮಾತ್ರ ಹೋಳಿಗೆ ರುಚಿಯಾಗಿ ಬರುತ್ತೆ. ಹಾಗಾಗಿ ನಿಧಾನವಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ಹುರ್ಕೊಂಡಿರಿ. ನೋಡಿ, ಇವಾಗ ಸಿಪ್ಪೆನ ತಕ್ಕೊಳ್ಳೋಣ. ಸಿಪ್ಪೆ ಸಮೇತ ಹಾಕ್ಕೊಳ್ಬಾರ್ದು. ಒಂದು ಸ್ವಲ್ಪ ನಮಗೆ ಸಿಪ್ಪೆ ತೆಗೆದಾಗ ಹೋಳಿಗೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಿಪ್ಪೆನೆಲ್ಲನೂ ನೀಟಾಗಿ ತೆಗೆದಿಟ್ಕೊಳ್ಬೇಕು. ಸಿಪ್ಪೆ ಸಮೇತ ನಾವು ಗ್ರೈಂಡ್ ಮಾಡ್ಕೊಳ್ಬಾರ್ದು. ನಾನು ಕೂಡ ಇಲ್ಲಿ ಸಿಪ್ಪೆನೇ ತೆಗೆದಿಟ್ಕೊಳ್ತಿದ್ದೀನಿ. ಇವಾಗ ನೋಡಿ, ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅಳತೆ ಮಾಡ್ಕೊಳ್ಳಿ. ನಾವು ಹುರಿಯುವಾಗ ಅಳತೆ ಮಾಡಿಕೊಂಡ್ರೆ ಕರೆಕ್ಟಾಗಿ ಪ್ರಮಾಣ ನಮಗೆ ಸಿಗೋದಿಲ್ಲ. ಸಿಪ್ಪೆ ತೆಗೆದಾದ್ಮೇಲೆ ನಾವು ಈ ರೀತಿ ಕಡಲೆ ಬೀಜ ಅಥವಾ ಶೇಂಗಾನ ಅಳತೆ ಮಾಡ್ಕೊಳ್ಬೇಕು. ನಾನಿಲ್ಲಿ 1 ಬೌಲು ಕಡಲೆ ಬೀಜ ಅಥವಾ ಶೇಂಗಾನ ತೊಗೊಂಡಿದ್ದೀನಿ. ಹುರಿದಿರ್ತಕ್ಕಂಥ ಕಡಲೆ ಬೀಜನ ಅಳತೆ ಮಾಡ್ಕೊಳ್ತಿದ್ದೀನಿ, 1 ಕಪ್ ಆಗುವಷ್ಟು. ಇವಾಗ ಅದೇ ಕಪ್ಪಿಂದ ನಾನು 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ ಇನ್ನೊಂದು 1/4 ಕಪ್ ಕೂಡ ಹಾಕ್ಕೊಳ್ಬೋದು. ನಾವಿಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ. ಅಂದರೆ 1 ಕಪ್ ಶೇಂಗಾ ಅಥವಾ ಕಡಲೆ ಬೀಜಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಇನ್ನೊಂದು 1/4 ಕಪ್ಪು ಸೇರಿಸ್ಕೊಳ್ಬೋದು. ಇವಾಗ ಒಂದ್ಸರಿ ಕಲಿಸ್ಕೊಳ್ಳೋಣ. ಅಂದರೆ ಎಲ್ಲ ಕಡೆ ಕರೆಕ್ಟಾಗಿ ನಮಗೆ ಬೆಲ್ಲ ಹಾಗೆ ಶೇಂಗಾ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಒಂದ್ಸರಿ ಶೇಂಗಕ್ಕೆ ಹಾಕಿ ಅಥವಾ ಕಡಲೆ ಬೀಜಕ್ಕೆ ಬೆಲ್ಲ ಹಾಕಿ ಕಲಿಸ್ಕೊಳ್ಳಿ. ಇವಾಗ ನಾವಿದನ್ನು ರುಬ್ಕೊಳ್ಬೇಕು. ನೀರು ಹಾಕದೆ ಇಷ್ಟೇ, ಅಂದರೆ ಶೇಂಗಾ ಮತ್ತು ಈ ಒಂದು ಬೆಲ್ಲ ಜಜ್ಜಿಗೆ ಅಥವಾ ಪುಡಿ ಮಾಡಿಟ್ಕೊಂಡಿರ್ತಕ್ಕಂಥ ಬೆಲ್ಲ ಶೇಂಗಾನ ಹಾಕ್ಕೊಂಡು ಈ ರೀತಿ ನಾವು ರುಬ್ಕೊಳ್ಬೇಕು. ನೋಡಿ, ಯಾವ ರೀತಿ ಅಂತಂದರೆ ಕಾಳಾಗಿರಬಾರ್ದು, ಹಾಗಂತ ತೀರಾ ನುಣ್ಣಗೆ ಕೂಡ ಆಗಿರಬಾರ್ದು. ಒಂದು ಸ್ವಲ್ಪ ನಮಗೆ ತರಿಯಾಗಿರಬೇಕು. ಈ ಶೇಂಗಾ ಚಟ್ನಿ ಮಾಡಿರ್ತೀವಲ್ಲ ಆ ರೀತಿಯಲ್ಲಿ ಈ ರೀತಿ ಒಂದು ಸ್ವಲ್ಪ ತರಿಯಾಗೇ ಇರಬೇಕು. ತೀರಾ ನುಣ್ಣಗೆ ರುಬ್ಕೊಳ್ಬಾರ್ದು. ಇವಾಗ ಇದನ್ನು ನಾವು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ಎಲ್ಲೂ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಶೇಂಗಾ ಹಾಗೆ ಬೆಲ್ಲ ಎರಡನ್ನೂ ಸೇರಿಸಿ ಇಟ್ಟಿರ್ತೀವಲ್ಲ ಅದನ್ನು ನಾವು ಹಾಕ್ಕೊಂಡು ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಬೇಕು. ನೋಡಿ, ಈ ರೀತಿ ಕಾಳಾಗಿತ್ತು ಅಂತಂದರೆ ನಮಗೆ ಹೋಳಿಗೆ ಮಾಡುವಾಗ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಹದದಲ್ಲಿ ನೀವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಇನ್ನೊಂದು ಬ್ಯಾಚ್ ಕೂಡ ನಾನಿಲ್ಲಿ ರುಬ್ಕೊಳ್ತಿದ್ದೀನಿ. ತುಂಬಾ ಸಿಂಪಲಾಗಿ ಈ ಹೋಳಿಗೆ ಮಾಡ್ಕೊಳ್ಬೋದು. ಕೆಲವೊಂದು ಸರಿ ಮೊದಲೇ ಮಾಡೋರು, ಫಸ್ಟ್ ಟೈಮ್ ಮಾಡೋರಿಗೆ ಒಂದು ಸ್ವಲ್ಪ ನಿಮ್ಗೆ ಏನಾದರೂ ಹರಿಯುತ್ತೆ ಅನ್ನೋದಾಯಿತು ಅಂತಂದರೆ ಈ ವಿಧಾನವನ್ನು ಫಾಲೋ ಮಾಡೋದಾಯಿತು ಅಂದರೆ ಎಲ್ಲೂ ಕೂಡ ಹೋಳಿಗೆ ಹರಿದೋಗಲ್ಲ, ಹಾಗೆ ಬೇಯಿಸುವಾಗೂ ಕೂಡ ಅಂಟೋದಿಲ್ಲ. ಆ ರೀತಿ ನಾವು ಮಾಡ್ಕೊಳ್ಬೋದು. ನೋಡಿ, 2ನೇ ಬ್ಯಾಚ್ ಕೂಡ ಮೊದಲನೇ ಬ್ಯಾಚ್ ಯಾವ ರೀತಿ ನಾನು ರುಬ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಇದನ್ನು ಕೂಡ ನಾನು
ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪೌಡ್ರ್ ಮಾಡಿಕೊಂಡು ಒಂದೇ ಹದದಲ್ಲಿ ಪೌಡ್ರ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಕಾಳು ಕಾಳಾಗಿ ಇರದೇ ಇರೋ ಹಾಗೆ ಈ ರೀತಿ ತರಿಯಾಗೇ ಇರಬೇಕು. ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದನ್ನು ನಾವು ಡೈರೆಕ್ಟಾಗಿ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿತ್ತು ಅಥವಾ ರುಬ್ಬಿರ್ತಕ್ಕಂಥ ಮಿಶ್ರಣ ಇತ್ತು ಅಂದರೆ ಇದನ್ನು ನಾವು ಹೋಳಿಗೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಹದದಲ್ಲಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೊಳ್ಬೇಕು. ಇಲ್ಲಿ ಬಿಸಿನೀರು ಸೇರಿಸುವಾಗ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಜಸ್ಟ್ ಮೊದಲಿಗೆ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳೋಣ. ನೋಡಿ, ನಾವು ನಾಷ್ಟ ತಿನ್ನೋ ಸ್ಪೂನ್ ಅಥವಾ ಸಣ್ಣದಾಗಿರ್ತಕ್ಕಂಥ ಸ್ಪೂನಿಲ್ಲೇ ಒಂದು ಸ್ಪೂನ್ ಮಾತ್ರ ನಾವು ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬಿಸಿ ನೀರು ಈ ರೀತಿ ಒಂದು ಸ್ಪೂನ್ ಹಾಕಾದ್ಮೇಲೆ ಕಲಿಸ್ಕೊಳ್ಳಿ ಒಂದ್ಸರಿ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಉಂಡೆ ಕಟ್ಟೋ ರೀತಿಯಲ್ಲಿ ಬರ್ತಿತ್ತು ಅಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲ, ಈ ರೀತಿ ಇನ್ನೂ ಉದುರುದುರಾಗಿತ್ತು ಅಂದರೆ ಹೆಚ್ಚು ಕಡಿಮೆ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನ ಮಾತ್ರ ಹಿಡಿಯುತ್ತೆ. ಮತ್ತು ಹೆಚ್ಚಿಗೆ ಹಾಕಿತು ಅಂತಂದರೆ ಹಿಡಿಯೋದಿಲ್ಲ. ನೋಡಿ, ನಾನಿಲ್ಲಿ ಇನ್ನೊಂದು ಸ್ಪೂನ್ ಕೂಡ ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನು ನಾಷ್ಟ ತಿನ್ನೋ ಸ್ಪೂನು ಅಥವಾ ಸಣ್ಣದಾಗಿರ್ತಕ್ಕಂಥ ಸ್ಪೂನಿಂದ 2 ಸ್ಪೂನು ಬಿಸಿ ನೀರನ್ನ ಹಾಕ್ಕೊಂಡು ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಅಂದರೆ ಈ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೇಕು. 2 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಆಯಿತು ಅಂತಂದರೆ ನಮಗೆ ಹೋಳಿಗೆ ಲಟ್ಸುವಾಗ ಹೊರಗಡೆ ಬಂದುಬಿಡುತ್ತೆ ಸ್ಟಫಿಂಗು. ಹಾಗಾಗಿ 2 ಸ್ಪೂನು ಬಿಸಿನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಿಟ್ಟು ಈ ರೀತಿ ನಮಗೆ ಎಲ್ಲ ಪೌಡ್ರು ಸೇರಿ ಈ ರೀತಿ ಗಂಟು ಕಟ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಯಿತು ಅಂದರೆ ಸಾಕು. ಅಲ್ಲಿಗೆ ನೀರು ಸೇರಿಸೋ ಅವಶ್ಯಕತೆಯೇ ಇರೋದಿಲ್ಲ. ಇಷ್ಟಾದರೆ ಸಾಕು ನಮಗೆ ಹಿಟ್ಟು. ಇವಾಗ ನೋಡಿ, ಒಂದು ಸ್ವಲ್ಪ ತೊಗೊಂಡು ಉಂಡೆ ಕಟ್ಕೊಳ್ಳಿ. ನೀವು ಯಾವ ಸೈಜಲ್ಲಿ ಹೋಳಿಗೆ ಮಾಡ್ತೀರಿ, ಸಣ್ಣದಾಯಿತು ಅಂತಂದರೆ ಇದಕ್ಕಿಂತ ನೀವು ಸ್ವಲ್ಪ ಹಿಟ್ಟು ಅಥವಾ ಪೌಡ್ರನ್ನ ತೊಗೊಂಡು ಉಂಡೆ ಕಟ್ಕೊಳ್ಬೇಕು. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ತಿರೋದ್ರಿಂದ ಒಂದು ಉಂಡೆ ಗಾತ್ರದಲ್ಲಿ ನಾನು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಪೌಡ್ರನ್ನ ನಾನಿಲ್ಲಿ ಪ್ರತಿಯೊಂದನ್ನು ಮೊದಲೇ ಕಟ್ಕೊಂಡು ಇಟ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾಯಿತು ಅಂದರೆ ಒಂದು ಅರ್ಧ ಅಥವಾ ಕಾಲು ಭಾಗದಷ್ಟು ಹಿಟ್ಟನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಪ್ರತಿಯೊಂದನ್ನು ಉಂಡೆ ಕಟ್ಕೊಂಡು ಇಟ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಮಾಡೋದ್ರಿಂದ ಲಟ್ಸುವಾಗೂ ಕೂಡ ತುಂಬಾ ಸುಲಭವಾಗಿ ನಾವು ಲಟ್ಟಿಸ್ಕೊಳ್ಬೋದು ಬೇಗ ಅನ್ನೋದಕ್ಕೋಸ್ಕರ. ನೋಡಿ, ಈ ರೀತಿ ಶೈನಿಂಗಲ್ಲಿ ನಮಗೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 9 ರಿಂದ 10 ಉಂಡೆಗಳನ್ನ ಕಟ್ಟಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಜಸ್ಟ್ 2 ಸ್ಪೂನು ನೀರು ಹಾಕ್ಕೊಂಡ್ರೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಉಂಡೆಗಳು ರೆಡಿಯಾಗಿರ್ತವೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಸುಲಭವಾಗಿ ಹೊರಗಡೆ ಒಂದು ಸ್ವಲ್ಪನೂ ಸ್ಟಫಿಂಗ್ ಬರದೇ ಇರೋ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೋದು ಹೋಳಿಗೆನ. ಈ ಸೈಡಲ್ಲಿ ಒಂದು 10 ರಿಂದ 15 ನಿಮಿಷ ಆಗಿತ್ತು ಹಿಟ್ಟು ನೆನೆಸ್ಲಿಕ್ಕಿಟ್ಟು. ತುಂಬಾ ಪರ್ಫೆಕ್ಟಾಗಿ ಹಿಟ್ಟು ನೆಂದ್ಕೊಂಡಿದೆ. ನಾನು ತೋರಿಸ್ತಿದ್ದೀನಿ ನೋಡಿ. ಈ ಒಂದು ಅಳತೆಯಲ್ಲಿ ಹಿಟ್ಟಿರಬೇಕು, ತೀರಾ ಗಟ್ಟಿಯಾಗಿರಬಾರ್ದು. ಈ ರೀತಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಹೆಚ್ಚು ಕಡಿಮೆ ಪೂರಿ ಹಿಟ್ಟಿನ ಹದದಲ್ಲೇ ಒಂಚೂರು ಮೆದುವಾಗಿ ಹಿಟ್ಟನ್ನು ನಾದ್ಕೊಂಡಿರಬೇಕು. ಇನ್ನೊಂದ್ಸರಿ ಹಿಟ್ಟನ್ನು ನೀಟಾಗಿ ನಾದ್ಕೊಂಡು ಬಿಡೋಣ. ಇಲ್ಲಿಂದ ಈಸಿಯಾಗಿ ನಾವು ಹೋಳಿಗೆನ ಮಾಡ್ಕೊಳ್ಬೋದು. ಹಿಟ್ಟನ್ನ ಅಂದರೆ ನಾವು ಬೆಲ್ಲ ಹಾಗೆ ಶೇಂಗಾ ಅಥವಾ ಕಡಲೆ ಬೀಜನ ಹಿಟ್ಟನ್ನ ಕಲಿಸ್ತೀವಲ್ಲ, ಅದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ನಮಗೆ ಹೋಳಿಗೆ ಮಾಡುವಾಗ ಕರೆಕ್ಟಾಗಿ ಬರೋದಿಲ್ಲ. ಅಂದರೆ ಈ ಒಂದು ಹಿಟ್ಟಲ್ಲಿ ಆ ಒಂದು ಸ್ಟಫಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈಗ ಯಾವ ಸೈಜಲ್ಲಿ ಹೋಳಿಗೆ ಮಾಡ್ತೀರೋ ಅಷ್ಟು ಹಿಟ್ಟನ್ನು ನಾವು ಪೂರಿ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಹುರುಳೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸೈಡಲ್ಲಿ. ಇವಾಗ ಕೆಳಗಡೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ನಾವು ಒಂದೊಂದೇ ಉಳ್ಳೆ ತೊಗೊಂಡು ಲಟ್ಟಿಸ್ಕೊಳ್ಬೇಕು. ಇಲ್ಲಿ ಲಟ್ಟಿಸೋದು ಕೂಡ ತುಂಬ ಇಂಪಾರ್ಟೆಂಟು. ತೀರಾ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು, ಒಂದು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ತೀರಾ ತೆಳುವಾಗಿ ಲಟ್ಟಿಸ್ಕೊಂಡಿದ್ದಾಯಿತು ಅಂತಂದರೆ ಹಿಟ್ಟು ನಾವು ಸ್ಟಫಿಂಗ್ ಮಾಡಿ ಲಟ್ಟಿಸುವಾಗ ಹೊರಗಡೆ ಬಂದುಬಿಡುತ್ತೆ ಸ್ಟಫಿಂಗು. ಹಾಗಾಗಿ ದಪ್ಪವಾಗಿ ಇರಲಿ. ನೀವು ನೋಡ್ತಿರ್ಬೋದು ಯಾವ ಒಂದು ಸೈಜಲ್ಲಿ ನಾನು ದಪ್ಪವಾಗಿ ಇಟ್ಕೊಂಡಿದ್ದೀನಿ, ಲಟ್ಟಿಸ್ಕೊಂಡಿದ್ದೀನಿ ಅಂತ. ಇವಾಗ ಅದರ ಮೇಲ್ಗಡೆ ನಾವು ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಒಂದು ಉಂಡೆನ ಈ ರೀತಿ ಇಟ್ಕೊಂಡು ಈ ರೀತಿ ನೀವು ಮಾಡ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಹಿಟ್ಟು, ಮೈದಾ ಹಿಟ್ಟಿನ ಒಂದು ಪ್ರಮಾಣ ಮೇಲ್ಗಡೆ ಬಂದುಬಿಡುತ್ತೆ. ಹಾಗಾಗಿ ಈ ರೀತಿ ಮಾಡಿಕೊಂಡು ಮೇಲ್ಗಡೆ ಬಂದಿರತಕ್ಕಂಥ ಮೈದಾ ಹಿಟ್ಟನ್ನ ತಗೊಂಡ್ಬಿಡಿ. ಇಲ್ಲ ಅಂದರೆ ಅಂಚಲ್ಲಿ ಜಾಸ್ತಿ ನಮಗೆ ಎಕ್ಸ್ಪೋಸ್ ಅಥವಾ ಕಾಣಿಸುತ್ತೆ ಅದು. ಹಾಗಾಗಿ ಈ ರೀತಿ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನ ತೆಗೆದು ಈ ರೀತಿ ಇನ್ನೊಂದು ಸರಿ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಸಾಕು. ಅಂದರೆ ನಮಗೆ ಲಟ್ಸುವಾಗ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ. ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕೂಡ ಲಟ್ಟಿಸ್ಕೊಳ್ಬೋದು. ಇಲ್ಲಿ ಬಳಸ್ತಾ ಇರೋದು ಕೂಡ ಮೈದಾ ಹಿಟ್ಟು. ಇವಾಗ ನಿಧಾನವಾಗಿ ಲಟ್ಟಿಸ್ಕೊಳ್ತಾ ಹೋಗಿ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ನೀವು ಹಾಕಿರ್ತಕ್ಕಂಥ ಸ್ಟಫಿಂಗ್ ಹೊರಗೆ ಬರೋದಿಲ್ಲ.
ಅಂದರೆ ಸ್ವಲ್ಪ ಹಿಟ್ಟು ನಮ್ಮದು ಗಟ್ಟಿಯಾಗಿತ್ತು ಒಳಗಡೆ ಸ್ಟಫಿಂಗ್ ಅಂದರೆ ಹೊರಗಡೆ ಬರೋದಿಲ್ಲ. ಹಾಗೆ ಮೇಲ್ಗಡೆ ಇರ್ತಕ್ಕಂಥ ಹಿಟ್ಟು ಕೂಡ ಮೃದುವಾಗಿರಬೇಕು, ಸ್ಮೂತಾಗಿರಬೇಕು. ನೋಡಿ, ನೀವು ಎಷ್ಟೇ ದೊಡ್ಡದು ಮಾಡಿದರೂ ಕೂಡ ಹೊರಗಡೆ ಬರೋದಿಲ್ಲ ಸ್ಟಫಿಂಗ್. ಅಷ್ಟು ಪರ್ಫೆಕ್ಟಾಗಿ ನೀವು ಇದನ್ನು ಲಟ್ಟಿಸ್ಕೊಳ್ಬೋದು. ಸ್ವಲ್ಪ ಅಂಚಿನ ತಿಳುವಾಗಿ ಲಟ್ಟಿಸ್ಕೊಳ್ಳಿ. ಮಿಡಲ್ ದಪ್ಪ ಆಗಿತ್ತು ಅಂದರೆ ಪರವಾಗಿಲ್ಲ. ನೋಡಿ, ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎರಡು ಬದಿಯಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ಹಂಚಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಆದಷ್ಟು ಹಂಚಿನ ನೀವು ನಾನ್ ಸ್ಟಿಕ್ ತವ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ನೀವು ಕಬ್ಬಿಣದ ತವನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಕಬ್ಬಿಣದ್ದು ಅಂತಂದರೆ ನಾನ್ ಸ್ಟಿಕ್ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಕಬ್ಬಿಣದ ತವ ಇರಲಿ ಅಥವಾ ನಾನ್ ಸ್ಟಿಕ್ ಇರಲಿ, ಯೂಸ್ ಮಾಡುವಾಗ ಲೋ ಫ್ಲೇಮಲ್ಲಿ ಅಥವಾ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೇಕು ಹೋಳಿಗೆನ. ಅಂದಾಗ ಮಾತ್ರ ಒಂದು ಸ್ವಲ್ಪನೂ ಈ ಹಂಚಿಗೆ ಹತ್ತೋದಿಲ್ಲ. ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಹೋಳಿಗೆ ಬೇಯಿಸೋಕೆ ಹೋಯಿತು ಅಂದರೆ ಹಂಚು ಅಥವಾ ತವಕ್ಕೆ ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ಹರಿದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ನೀವು ಯಾವ ರೀತಿ ನಿಧಾನವಾಗಿ ಹೋಳಿಗೆನ ಬೇಯಿಸ್ಕೊಳ್ತೀರಿ ಅಷ್ಟೇ ಒಳಗಡೆ ಒಂದು ಎಣ್ಣೆ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಿಧಾನವಾಗಿ ಬೇಯಿಸ್ಕೊಳ್ಳಿ, ಎಲ್ಲೂ ಕೂಡ ಅಂಟೋದಿಲ್ಲ. ಕಬ್ಬಿಣದ ತವ ಬಳಸೋದಾಯಿತು ಅಂದರೆ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಬೇಯಿಸ್ಕೊಳ್ಬೇಕು. ನಾನ್ ಸ್ಟಿಕ್ಕಲ್ಲಿ ಅಂಟೋದಿಲ್ಲ, ಆರಾಮಾಗಿ ಬರುತ್ತೆ. ಇವಾಗ ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ 9ರಿಂದ 10 ಉಂಡೆಗಳನ್ನ ಹೋಳಿಗೆ ಮಾಡಿಟ್ಕೊಂಡಿದ್ದೀನಿ ಪರ್ಫೆಕ್ಟಾಗಿ. ಒಂದು ಕೂಡ ಎಲ್ಲೂ ಕೂಡ ಹರಿದೋಗಿರೋ ರೀತಿಯಲ್ಲಿ ಬರದೆ ಪರ್ಫೆಕ್ಟಾಗಿ ಹೋಳಿಗೆ ಬಂದಿದೆ. ನೋಡ್ತಿರ್ಬೋದು ನೀವು, ಹೊರಗಡೆ ಒಂದು ಸ್ವಲ್ಪನೂ ಸ್ಟಫಿಂಗ್ ಬಂದಿಲ್ಲ. ಈ ಹೋಳಿಗೆನ ನಮಗೆ ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಹೇಳಿರ್ತಕ್ಕಂಥ ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡೋದಾಯಿತು ಅಂದರೆ ಪರ್ಫೆಕ್ಟಾಗಿ ಕೂಡ ಹೋಳಿಗೆ ನೀವು ಕೂಡ ಮಾಡ್ಕೊಳ್ಬೋದು. ನೋಡಿ, ಕರೆಕ್ಟಾಗಿರ್ತಕ್ಕಂಥ ಹೋಳಿಗೆ ರೆಸಿಪಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಶೇಂಗಾ ಹೋಳಿಗೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.